there is one place where I was never defeated. And that was in your hearts. तुम्ही मला कधी परक मानलं नाही. Thank you for your love, your faith and your support. Cap number 278 signing off. ಬ್ಯಾಟ್ ಹಿಡಿದು ನಿಂತ್ರೆ ಭದ್ರ ಗೋಡೆ, ಕ್ಯಾಪ್ಟನ್ಸಿ ಕೊಟ್ರೆ ಸೋಲರಿಯದ ಸರದಾರ, ಸಂಕಷ್ಟದ ಸಮಯಗಳಲ್ಲಿ ಆಪದ್ಬಾಂಧವ, ಕಿಚ್ಚಿನ ಕ್ಷಣಗಳಲ್ಲೂ ಕೂಡ ತಣ್ಣನೆಯ ತಂಗಾಳಿ, ಬೆಂಕಿ ಯುಗುಳೋರ ನಡುವೆ ರಣಬೇಟೆಗಾರನಾಗಿ ಭಾರತ ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಹೆಜ್ಜೆ ಗುರುತನ್ನ ಮೂಡಿಸಿದ ಕೂಲ್ ಅಂಡ್ ಕಾಮ್ ಪ್ಲೇಯರ್ ಅಂದ್ರೆ ಅದು ಅಜಿಂಕ್ಯ ರಹಾನೆ. ತಮ್ಮ 15 ವರ್ಷಗಳ ಸುದೀರ್ಘ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ ಈಗ ಅತಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಭಾರತ ತಂಡದ ಖಾಯಂ ಪ್ಲೇಯರ್ ಆಗಿದ್ದಂತ ರಹಾನೆಗೆ ಆ ನಂತರದಲ್ಲಿ ಅವಕಾಶಗಳೇ ಸಿಗ್ಲಿಲ್ಲ. ಯಾಕೆ? ರಹಾನೆಯ ನೆರಳಿನಲ್ಲಿ ಕರುಣ್ ನಾಯರ್ ಕೆರಿಯರ್ ಎಂಡ್ ಆಯ್ತಾ? ವಿದೇಶಿ ಪಿಚ್ಗಳಲ್ಲಿ ಹೇಗಿತ್ತು ಹವಾ? ಮಿಸ್ಟರ್ ಕನ್ಸಿಸ್ಟೆನ್ಸಿ ಅಂತಾನೆ ಕರೆಸಿಕೊಳ್ಳದಿದ್ದಂತ ರಹಾನೆಗೆ ಕಮ್ ಬ್ಯಾಕ್ ಚಾನ್ಸ್ ಕೊಡ್ಲಿಲ್ವಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತೀಯ ಕ್ರಿಕೆಟ್ನಲ್ಲಿ ಒನ್ ಆಫ್ ದಿ ಸ್ಟಾರ್ ಪ್ಲೇಯರ್ ಆಗಿದ್ದವರು ಅಜಿಂಕ್ಯ ರಹಾನೆ. ಮಿಡಲ್ ಆರ್ಡರ್ ಬ್ಯಾಟರ್ ಆಗಿ ಅತ್ಯುತ್ತಮ ಸಾಧನೆಗಳನ್ನು ಮಾಡಿದ್ದಾರೆ. ಅದರಲ್ಲೂ ವಿದೇಶಿ ಪಿಚ್ಗಳಲ್ಲಿ ಭಾರತದ ಪಾಲಿಗೆ ಹಲವು ಐತಿಹಾಸಿಕ ಗೆಲುವುಗಳ ಹೀರೋ ಕೂಡ. ತಮ್ಮ ಅಪ್ರತಿಮ ನಾಯಕತ್ವ ಹಾಗೆ ಬ್ಯಾಟಿಂಗ್ ಮೂಲಕ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅದೆಷ್ಟೋ ಮೈಲುಗಲ್ಲುಗಳನ್ನು ನೆಟ್ಟಿರುವಂತ ರಹಾನೆ ಇವತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅಧಿಕೃತವಾಗಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಆಯ್ಕೆ ಸಮಿತಿ ಕಡೆಗಣನೆಗೆ ಬೇಸತ್ತು ನಿವೃತ್ತಿ ಘೋಷಣೆ. ಭಾರತದ ಪರ ಸಾಕಷ್ಟು ಸರಣಿಗಳು ಪಂದ್ಯಗಳನ್ನ ಹಂಗಾಮಿ ನಾಯಕನಾಗಿ ತಂಡವನ್ನು ಅತ್ಯುತ್ತಮವಾಗಿ ನಿಭಾಯಿಸಿದವರು ಅಜಿಂಕ್ಯ ರಹಾನೆ. ರಹಾನೆ ಅವರ ನಾಯಕತ್ವದಲ್ಲಿ 2020-21ರಲ್ಲಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಭಾರತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯನ್ನ ಗೆದ್ದು ಬೀಗಿತ್ತು. ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ಸಾಕಷ್ಟು ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಗಳನ್ನ ನೀಡಿದ ರಹಾನೆಗೆ ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳೇ ಇಲ್ಲದಾಗಿತ್ತು. ಸೊ ಇದೇ ಕಾರಣಕ್ಕೆ ವಿದಾಯದ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವಂತ ರಹಾನೆ ಕ್ಯಾಪ್ 278 ವಿದಾಯ ಹೇಳ್ತಾ ಇದೆ. ಇಷ್ಟು ವರ್ಷಗಳ ಕಾಲ ನೀಡಿದ ಪ್ರೀತಿ ಹಾಗೆ ಬೆಂಬಲಕ್ಕಾಗಿ ಧನ್ಯವಾದಗಳು. ಸದಾ ಕೃತಜ್ಞನಾಗಿರ್ತೇನೆ. ಹೀಗೆ ವಿಡಿಯೋವನ್ನ ಶೇರ್ ಮಾಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಟೀಮ್ ಇಂಡಿಯಾದಲ್ಲಿ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್ರಂತಹ ದಿಗ್ಗಜರ ಯುಗಾಂತ್ಯದ ಬಳಿಕ ರಹಾನೆ ಭಾರತದ ಪಾಲಿಗೆ ನಂಬಿಕಸ್ಥ ಆಟಗಾರನಾಗಿದ್ರು. ಚೇತೇಶ್ವರ ಪೂಜಾರ ಹಾಗೆ ರಹಾನೆ ಮಿಡಲ್ ಆರ್ಡರ್ ನಲ್ಲಿ ನಿಜಕ್ಕೂ ಅತ್ಯದ್ಭುತವಾದಂತಹ ಬ್ಯಾಟಿಂಗ್ ಮಾಡ್ತಾ ಇದ್ರು. ಸೊ ಹೇಗಿತ್ತು ರಹಾನೆ ಅವರ ರಹದಾರಿ ಅನ್ನೋದನ್ನ ನೋಡ್ತಾ ಹೋಗೋಣ. 2013ರಲ್ಲಿ ಭಾರತ ಟೆಸ್ಟ್ ತಂಡಕ್ಕೆ ಪದಾರ್ಪಣೆ ಮಾಡಿದ ರಹಾನೆ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ನಲ್ಲಿ ಆಧಾರ ಸ್ತಂಭವಾಗಿದ್ರು. ಭಾರತ ಪರ 85 ಟೆಸ್ಟ್ ಪಂದ್ಯಗಳು, 90 ಏಕದಿನ ಪಂದ್ಯಗಳು ಹಾಗೆ 20 T20 ಪಂದ್ಯಗಳನ್ನಾಡಿದ್ದಾರೆ. 8,000ಕ್ಕೂ ಅಧಿಕ ರನ್ಗಳನ್ನು ಕಲೆ ಹಾಕಿದ್ದಾರೆ. ಟೆಸ್ಟ್ ಫಾರ್ಮೆಟ್ ನಲ್ಲಿ 38ರ ಆವರೇಜ್ ನಲ್ಲಿ 5,077 ರನ್ಗಳನ್ನ ಗಳಿಸಿದ್ರೆ ಇದರಲ್ಲಿ 12 ಶತಕಗಳು ಕೂಡ ಇವೆ. ಇನ್ನು 2023ರಲ್ಲಿ ಕೊನೆಯ ಬಾರಿಗೆ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಪಂದ್ಯಗಳನ್ನಾಡಿದ್ರು. ಇನ್ನು ಏಕದಿನ ಮಾದರಿಯಲ್ಲಿ 2018ರಲ್ಲಿ ಕೊನೆಯ ಬಾರಿಗೆ ಭಾರತ ತಂಡವನ್ನ ಪ್ರತಿನಿಧಿಸಿದ್ರು. ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧ 2016ರಲ್ಲಿ ಕೊನೆಯ ಬಾರಿಗೆ ಭಾರತ T20 ತಂಡದಲ್ಲಿ ಸ್ಥಾನ ಪಡೆದಿದ್ರು. ಸೊ ಸ್ಟಾರ್ ಬ್ಯಾಟರ್ಗಳ ಸಾಲಿನಲ್ಲಿ ನಿಲ್ಲುವಂತ ರಹಾನೆ ಹಂಗಾಮಿ ಕ್ಯಾಪ್ಟನ್ ಆಗಿ ಹಲವು ಸಾಧನೆಗಳನ್ನು ಮಾಡಿದ್ದಾರೆ. 2020-21ರ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ಅಡಿಲೇಡ್ ಟೆಸ್ಟ್ನ ಹೀನಾಯ ಸೋಲಿನ ಬಳಿಕ ಭಾರತ ತಂಡವನ್ನ ಮುನ್ನಡೆಸಿದಂತ ರಹಾನೆ ಮೆಲ್ಬೋರ್ನ್ನಲ್ಲಿ ಶತಕ ಬಾರಿಸಿ ಭಾರತದ ಐತಿಹಾಸಿಕ ಗೆಲುವಿಗೆ ಕಾರಣರಾಗಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರಹಾನೆ ನಾಯಕತ್ವ ವಹಿಸಿದಂತ ಯಾವುದೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಭಾರತ ಸೋಲನ್ನ ಕಂಡಿಲ್ಲ. ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಪರ 6 ಪಂದ್ಯಗಳಲ್ಲಿ ಭಾರತವನ್ನ ಲೀಡ್ ಮಾಡಿದ್ದು. ಇದರಲ್ಲಿ 4 ಮ್ಯಾಚ್ಗಳಲ್ಲಿ ವಿನ್ ಆಗಿದ್ರೆ 2 ಪಂದ್ಯಗಳು ಡ್ರಾನಲ್ಲಿ ಕೊನೆಯಾಗಿವೆ. ಅದರಲ್ಲೂ ಇಂಜುರಿಗಳಿಂದಲೇ ಸಂಕಷ್ಟದಲ್ಲಿದ್ದಂತ ವೇಳೆ ಕೂಡ ತಂಡವನ್ನ ಮುನ್ನಡೆಸಿ ಆಸ್ಟ್ರೇಲಿಯಾ ನೆಲದಲ್ಲೇ ಸರಣಿಯನ್ನ ಗೆದ್ದದ್ದು ಅವರೆಂತ ಕ್ರಿಕೆಟಿಗ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಇನ್ನು ರಹಾನೆ ತವರಿಗಿಂತ ಜಾಸ್ತಿ ವಿದೇಶಿ ಪಿಚ್ಗಳಲ್ಲಿ ಅಬ್ಬರಿಸ್ತಾ ಇದ್ರು. ಇಂಗ್ಲೆಂಡ್, ಸೌತ್ ಆಫ್ರಿಕಾ ಹಾಗೆ ಆಸ್ಟ್ರೇಲಿಯಾದಂತ ಕಠಿಣ ಪಿಚ್ಗಳಲ್ಲಿ ರಹಾನೆ ಲೀಲಾಜಾಲವಾಗಿ ಬ್ಯಾಟಿಂಗ್ ಮಾಡಿದ್ರು. ಆದರೆ 2023ರ ಬಳಿಕ ಫಾರ್ಮ್ ಕಳ್ಕೊಂಡಿದ್ದಂತ ರಹಾನೆಗೆ ಮತ್ತೆ ಕಮ್ ಬ್ಯಾಕ್ ಮಾಡೋಕೆ ಅವಕಾಶಗಳೇ ಸಿಗ್ಲಿಲ್ಲ.
ಸಾಕಷ್ಟು ಸಂದರ್ಶನಗಳಲ್ಲಿ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡುವಂತ ಆಸೆ ಇದೆ ಅನ್ನೋದನ್ನ ಹೇಳ್ಕೊಂಡಿದ್ರು. ಹಾಗೆ ದೇಶೀಯ ಕ್ರಿಕೆಟ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆದರೆ ಎಲ್ಲಿಯೂ ಕೂಡ ಆಯ್ಕೆ ಸಮಿತಿ ಅವರನ್ನ ಮತ್ತೆ ಪರಿಗಣನೆ ಮಾಡಲೇ ಇಲ್ಲ. ಸೊ ಇದೇ ಕಾರಣಕ್ಕೆ ಈಗ ವಿದಾಯದ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗೆ ಅಜಿಂಕ್ಯ ರಹಾನೆ ಅವರ ವಿಚಾರದಲ್ಲಿ ಇನ್ನೊಂದು ಟ್ವಿಸ್ಟ್ ಹಾಗೆ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನಂದ್ರೆ ರಹಾನೆಯ ನೆರಳಿನಲ್ಲಿ ಕನ್ನಡಿಗ ಕರುಣ್ ನಾಯರ್ ಅವರ ಕೆರಿಯರ್ ಕಗ್ಗಂಟಾಯ್ತಾ ಅನ್ನೋದು. ಯಾಕಂದ್ರೆ 2016ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಚೆನ್ನೈ ಟೆಸ್ಟ್ ಪಂದ್ಯದಲ್ಲಿ ಅಜೇಯ 303 ರನ್ ಗಳಿಸುವ ಮೂಲಕ ಕರುಣ್ ನಾಯರ್ ದಾಖಲೆ ಬರೆದಿದ್ರು. ವೀರೇಂದ್ರ ಸೆಹ್ವಾಗ್ ಬಳಿಕ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಬಾರಿಸಿದ 2ನೇ ಭಾರತೀಯ ಎನ್ನುವಂತ ದಾಖಲೆ ಅದು. ಆದ್ರೆ ಈ ಪಂದ್ಯದಲ್ಲಿ ಕರುಣ್ಗೆ ಚಾನ್ಸ್ ಸಿಕ್ಕಿದ್ದೇ ಅಜಿಂಕ್ಯ ರಹಾನೆ ಅವರ ಪ್ಲೇಸ್ನಲ್ಲಿ. ಅಂದ್ರೆ ರಹಾನೆ ಇಂಜುರಿಯಿಂದಾಗಿ ಆ ಪಂದ್ಯದಲ್ಲಿ ಹೊರಗುಳಿಬೇಕಾಗುತ್ತೆ. ಇದೇ ಕಾರಣಕ್ಕೆ ಕರುಣ್ ನಾಯರ್ ರಹಾನೆ ಬದಲಿ ಆಟಗಾರನಾಗಿ ಪ್ಲೇಯಿಂಗ್ 11ನಲ್ಲಿ ಅವಕಾಶವನ್ನ ಪಡೆದು ತ್ರಿಶತಕ ಬಾರಿಸ್ತಾರೆ. ಆದ್ರೆ ರಹಾನೆ ರಿಕವರ್ ಆಗಿ ತಂಡಕ್ಕೆ ಬಂದ್ಮೇಲೆ ಕರುಣ್ಗೆ ಆಗ ಹೆಚ್ಚಿನ ಅವಕಾಶಗಳು ಸಿಗ್ಲೇ ಇಲ್ಲ. ಆನಂತರದಲ್ಲಿ ಅವಕಾಶಗಳು ಸಿಕ್ಕಾಗ ಕರುಣ್ ಆಲ್ರೆಡಿ ಫಾರ್ಮ್ನಲ್ಲಿ ಇರಲಿಲ್ಲ, ಪರ್ಫಾರ್ಮ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ರಹಾನೆ ಅವರ ನೆರಳಿನಲ್ಲಿ ಕರುಣ್ ಮಾಯವಾದ್ರ ಎನ್ನುವಂತ ಪ್ರಶ್ನೆಗಳು ಇವೆ. ಸದ್ಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ರು ಕೂಡ ರಹಾನೆ IPLನಲ್ಲಿ ಇನ್ನೂ 2 ವರ್ಷಗಳ ಕಾಲ ಆಡುವಂತಹ ಸಾಮರ್ಥ್ಯ ಇದೆ. ಇದುವರೆಗೆ IPLನಲ್ಲಿ KKR, CSK, ರಾಜಸ್ಥಾನ, ಪುಣೆ, ಡೆಲ್ಲಿ, ಮುಂಬೈ ಹೀಗೆ ಹಲವು ತಂಡಗಳಲ್ಲಿ ಆಡಿದ್ದಾರೆ. ಪ್ರಸ್ತುತ KKR ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಮುಂದಿನ ಸೀಸನ್ನಲ್ಲಿ ಕ್ಯಾಪ್ಟನ್ಸಿಯಿಂದ ಇಳಿದು ಬರೀ ಬ್ಯಾಟರ್ ಆಗಿ ಕಂಟಿನ್ಯೂ ಆಗಬಹುದು. ಒಟ್ನಲ್ಲಿ ಟೀಮ್ ಇಂಡಿಯಾಗೆ ಹಲವು ದಾಖಲೆಯ ಗೆಲುವುಗಳನ್ನ ತಂದುಕೊಟ್ಟಿರುವಂತ ರಹಾನೆ ಅವರ ಯುಗಾಂತ್ಯವಾಗಿದೆ. ಅಭಿಮಾನಿಗಳು ಅವರ ಆಟವನ್ನ ಖಂಡಿತ ಮಿಸ್ ಮಾಡಿಕೊಳ್ತಾರೆ. ನಮಸ್ಕಾರ. Cap number 278 signing off.